ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಮುಳುಬಾಗಿಲು ಜೆಡಿಎಸ್ ಶಾಸಕನಿಗೆ ಕೋರ್ಟ್ನಿಂದ ಶಾಕ್ ಎದುರಾಗಿದ್ದು NBW ಜಾರಿಗೆ ಬಳಿಕ ಕೋರ್ಟ್ಗೆ ಬಂದಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ಗೆ ದೊಡ್ಡ ಸಂಕಷ್ಟ ಎದುರಾಗಿದೆ. ಈಗ ಮುಳುಬಾಗಿಲು ಜೆಡಿಎಸ್ ಶಾಸಕನಿಗೆ ಕೋರ್ಟ್ನಿಂದ ಶಾಕ್ ನೀಡಲಾಗಿದೆ. NBW ಜಾರಿಗೆ ಬಳಿಕ ಕೋರ್ಟ್ಗೆ ಬಂದಂತ ಜೆಡಿಎಸ್ ಶಾಸಕ ಕೊನೆ ಕ್ಷಣದಲ್ಲಿ ಕೋರ್ಟ್ಗೆ ಬಂದ ಬೆನ್ನಲ್ಲೇ ಜಾಮೀನನ್ನು ನೀಡಲಾಗಿದೆ. 2023ರ ಚುನಾವಣೆ ವೇಳೆ ಟಿ ಶರ್ಟ್ ವಿಚಾರವಾಗಿ ದಾಖಲಾಗಿದ್ದಂಥ ಕೇಸ್ ಇದು. ವೇಮ್ಗಲ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದಾಗಿದೆ. 2023ರ ಚುನಾವಣೆ ವೇಳೆ ಜೆಡಿಎಸ್ ಸಮಾವೇಶಕ್ಕೆ ಯಾವುದೇ ಮಾನದಂಡವಿಲ್ಲದೆ ಟಿ ಶರ್ಟ್ ಸಾಗಣೆಯನ್ನು ಮಾಡಿದ್ರು. ಹೀಗಾಗಿ ಅವರ ಮೇಲೆ ಕೇಸ್ ದಾಖಲಾಗಿತ್ತು ವೇಮ್ಗಲ್ ಪೊಲೀಸ್ ಠಾಣೆಯಲ್ಲಿ. ಸಮೃದ್ಧಿ ಮಂಜುನಾಥ್, ವಿಜಯ್, ಅರ್ಜುನ್, ಮುರಳಿ ವಿರುದ್ಧ ಕೇಸ್ ದಾಖಲಾಗಿದೆ. ಶಾಸಕ ಸಮೃದ್ಧಿ ಮಂಜುನಾಥ್, ವಿಜಯ್, ಅರ್ಜುನ್, ಮುರಳಿ ಇವರು ಟಿ ಶರ್ಟ್ ಸಾಗಣೆ ಮಾಡಿದ್ರು 2023ರ ಚುನಾವಣೆ ವೇಳೆ ಜೆಡಿಎಸ್ ಸಮಾವೇಶಕ್ಕೆಂದು. ಸತತ ಗೈರಿನ ಕಾರಣ ಈಗಾಗಲೇ ಶಾಸಕನ ವಿರುದ್ಧ ಗರಂ ಆಗಿದೆ. 42ನೇ ಜನಪ್ರತಿನಿಧಿಗಳ ವಿಶೇಷ ಕೋರ್ಟ್ ಸಮೃದ್ಧಿ ಮಂಜುನಾಥ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿತ್ತು. ಪದೇ ಪದೇ ಕೋರ್ಟ್ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಹಾಜರಾಗ್ರಿ ಅಂದರೂ ಸಹಿತ ಮುಳುಬಾಗಿಲು ಶಾಸಕ ಟಕ್ಕರ್ ಕೊಡ್ತಾ ಇದ್ರು ಕೋರ್ಟ್ಗೆ. ಈಗ ಕೊನೆಗೆ ದೊಡ್ಡ ಸಂಕಷ್ಟ ಎದುರಿಸುವಂತಾಗಿದೆ ಈಗ ಸಮೃದ್ಧಿ ಮಂಜುನಾಥ್ ಅವರಿಗೆ. ಮುಳುಬಾಗಿಲು ಜೆಡಿಎಸ್ ಶಾಸಕನಿಗೆ ಕೋರ್ಟ್ನಿಂದಲೇ ಶಾಕ್ ಎದುರಾದಂತಾಗಿದೆ. 2023ರ ಚುನಾವಣೆ ವೇಳೆ ದಾಖಲಾಗಿದ್ದ ಕೇಸ್ ಇದಾಗಿದೆ. ವೇಮ್ಗಲ್ ಠಾಣೆಯಲ್ಲಿ ಈ ಒಂದು ಪ್ರಕರಣ ದಾಖಲಾಗಿತ್ತು. 2023ರ ಚುನಾವಣೆ ವೇಳೆ ಜೆಡಿಎಸ್ ಸಮಾವೇಶಕ್ಕೆ ಟಿ ಶರ್ಟ್ ಸಾಗಣೆಯನ್ನು ಮಾಡಿದ್ರು. ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೃದ್ಧಿ ಮಂಜುನಾಥ್ ಮತ್ತು ವಿಜಯ್, ಅರ್ಜುನ್, ಮುರಳಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಸತತ ಗೈರಾಗ್ತಾ ಇದ್ರು ಒಂದು ಕಡೆ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಕೋರ್ಟ್ಗೆ. ಹೀಗಾಗಿ ಗರಂ ಆಗಿದ್ದಂಥ 42ನೇ CCH ಕೋರ್ಟ್ ಸಮೃದ್ಧಿ ಮಂಜುನಾಥ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಅನ್ನು ಇಶ್ಯೂ ಮಾಡಿತ್ತು. ಕೊನೆ ಕ್ಷಣದಲ್ಲಿ ಕೋರ್ಟ್ಗೆ ಬಂದಿದ್ದಾರೆ. ಈಗ ಜಾಮೀನು ಆಗಿದೆ. 2023ರ ಚುನಾವಣೆ ವೇಳೆ ದಾಖಲಾಗಿದ್ದಂಥ ಕೇಸ್ ಇದಾಗಿದೆ. ಕೊನೆ ಕ್ಷಣದಲ್ಲಿ ಕೋರ್ಟ್ಗೆ ಬಂದಿದ್ದಾರೆ. ಕೊನೆಗೂ ಸಮೃದ್ಧಿ ಮಂಜುನಾಥ್ ಈಗ ಕೇಸ್ ವಿಚಾರವಾಗಿ ಜಾಮೀನು ಕೂಡ ಸಿಕ್ಕಿದೆ. 2023ರ ಚುನಾವಣೆ ವೇಳೆ ಕೇಸ್ ದಾಖಲಾಗಿತ್ತು ವೇಮ್ಗಲ್ ಠಾಣೆಯಲ್ಲಿ. 2023ರ ಚುನಾವಣೆ ವೇಳೆ ಜೆಡಿಎಸ್ ಸಮಾವೇಶಕ್ಕೆಂದು ಕಾರ್ಯಕರ್ತರಿಗೆ ಟಿ ಶರ್ಟ್ ಅನ್ನು ಸಾಗಣೆ ಮಾಡಲಾಗಿತ್ತು. ಸಮೃದ್ಧಿ ಮಂಜುನಾಥ್, ವಿಜಯ್, ಅರ್ಜುನ್, ಮುರಳಿ ವಿರುದ್ಧ ಕೇಸ್ ದಾಖಲಾಗಿತ್ತು 2023ರಲ್ಲಿ. ಸತತ ಗೈರಾಗ್ತಾ ಇದ್ರು ಕೋರ್ಟ್ಗೆ. ಎಷ್ಟೇ ಸಾರಿ 42ನೇ CCH ಕೋರ್ಟ್ ಇವರಿಗೆ ಕೋರ್ಟ್ಗೆ ಹಾಜರಾಗಿ ಅಂತ ಆದೇಶ ಬಂದರೂ ಸಹಿತ ಹೋಗಿರಲಿಲ್ಲ. ಹೀಗಾಗಿ ಗರಂ ಆದಂಥ 42ನೇ ಜನಪ್ರತಿನಿಧಿಗಳ ಕೋರ್ಟ್ ದೊಡ್ಡ ಸಂಕಷ್ಟಕ್ಕೆ ಒಳಗಾಗಿದ್ದರು ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್. ಈ ವಿಷಯವಾಗಿ ಈ ಹಿಂದೆ ಸಮೃದ್ಧಿ ಮಂಜುನಾಥ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿತ್ತು. ಆದ್ರೀಗ ಕೊನೆ ಕ್ಷಣದಲ್ಲಿ ಸಮೃದ್ಧಿ ಮಂಜುನಾಥ್ ಅವರು ಕೋರ್ಟ್ಗೆ ಹಾಜರಾಗಿದ್ದಾರೆ. ಈಗ ಜಾಮೀನು ಕೂಡ ಸಿಕ್ಕಿದೆ. ವೇಮ್ಗಲ್ ಠಾಣೆಯಲ್ಲಿ ದಾಖಲಾಗಿದ್ದಂಥ ಪ್ರಕರಣ ಇದು. NBW ಜಾರಿ ಬಳಿಕ ಕೋರ್ಟ್ಗೆ ಜೆಡಿಎಸ್ ಶಾಸಕ ಈಗ ಬಂದಿದ್ದಾರೆ. ಕೊನೆ ಕ್ಷಣದಲ್ಲಿ ಕೋರ್ಟ್ಗೆ ಬಂದಿದ್ದಾರೆ. ಸಮೃದ್ಧಿ ಮಂಜುನಾಥ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿತ್ತು. ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ಗೆ ದೊಡ್ಡ ಸಂಕಷ್ಟ ಇದು. ಮುಳುಬಾಗಿಲು ಜೆಡಿಎಸ್ ಶಾಸಕನಿಗೆ ಕೋರ್ಟ್ನಿಂದ ಶಾಕ್ ಒಂದು ಕಡೆ ಎದುರಾಗಿದೆ. NBW ಜಾರಿಯಾದ ಬಳಿಕ ಕೊನೆಗೂ ಎಚ್ಚೆತ್ತುಕೊಂಡಂತ ಜೆಡಿಎಸ್ ಶಾಸಕ ಸಮೃದ್ಧಿ ಮಂಜುನಾಥ್ ಈಗ ಕೊನೆ ಕ್ಷಣದಲ್ಲಿ ಕೋರ್ಟ್ಗೆ ಹಾಜರಾಗಿದ್ದಾರೆ. ವೇಮ್ಗಲ್ ಠಾಣೆಯಲ್ಲಿ ಈ ಹಿಂದೆ ಪ್ರಕರಣ ದಾಖಲಾಗಿತ್ತು. ಟಿ ಶರ್ಟ್ ಸಾಗಣೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಮೃದ್ಧಿ ಮಂಜುನಾಥ್, ವಿಜಯ್, ಅರ್ಜುನ್, ಮುರಳಿ ವಿರುದ್ಧ ಕೇಸ್ ದಾಖಲಾಗಿತ್ತು. ಸತತ ಗೈರಾಗ್ತಾ ಇದ್ರು ಕೋರ್ಟ್ಗೆ ಸಮೃದ್ಧಿ ಮಂಜುನಾಥ್ ಅವರು. ಈಗ ಕೊನೆಗೂ ಜಾಮೀನು ಸಿಕ್ಕಿದೆ ಸಮೃದ್ಧಿ ಮಂಜುನಾಥ್ ಅವರಿಗೆ. ಈ ಹಿಂದೆ ಸಮೃದ್ಧಿ ಮಂಜುನಾಥ್ ವಿರುದ್ಧ ಜಾಮೀನು ರಹಿತ ವಾರೆಂಟ್ ಜಾರಿಯಾಗಿತ್ತು. ಆದ್ರೀಗ ಜಾಮೀನು ಸಿಕ್ಕಿದೆ. ಕೊನೆಯ ಕ್ಷಣದಲ್ಲಿ ಕೋರ್ಟ್ಗೆ ಬಂದ ಹಿನ್ನೆಲೆ ಈಗ ಜಾಮೀನು ಸಿಕ್ಕಿದೆ. ವಾದ ಪ್ರತಿವಾದವನ್ನು ಆಲಿಸಿದಂಥ CCH ಕೋರ್ಟ್ ಈಗ
ಜಾಮೀನನ್ನು ನೀಡಿದೆ JDS ಶಾಸಕ ಸಮೃದ್ಧಿ ಮಂಜುನಾಥ್ ಅವರಿಗೆ.